ನಮಸ್ಕಾರ ವೀಕ್ಷಕರೇ. ಇದು ದಾವಣಗೆರೆಯ ಅತಿ ದೊಡ್ಡ ಮಹತ್ವದ ಪ್ರಮುಖ ಸುದ್ದಿ. ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದ್ದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮತದಾರರ ಒಲವು ಯಾರ ಕಡೆಗಿತ್ತು, ಯಾರ ಮತಗಳು ಯಾರ ಕಡೆಗೆ ಹೋಗಿವೆ, ಯಾವ ಪಕ್ಷಗಳು ಮತ್ತು ಯಾವ ಅಭ್ಯರ್ಥಿಗಳು ಎಷ್ಟು ಶೇಕಡಾವಾರು ಮತ ಪಡೆಯಬಹುದು ಎನ್ನುವುದರ ಬಗೆಗಿನ ಚುನಾವಣಾ ಪೂರ್ವ ಸಮೀಕ್ಷೆಯ ರಾಜಕೀಯದ ಮಹತ್ವದ ಸುದ್ದಿ. ಈ ಬಾರಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕಣದಲ್ಲಿ ಶಾಮನೂರು ಕುಟುಂಬದ ಸಚಿವ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಶಾಮನೂರು, ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ, ಎಸ್ಡಿಪಿಐನಿಂದ ಅಫ್ಜರ್ ಕುಡ್ಲಿಪೇಟೆ ಸೇರಿದಂತೆ ಎಎಪಿ ಹಾಗೂ ಇತರ ಸ್ವತಂತ್ರ ಅಭ್ಯರ್ಥಿಗಳು ಕಣದಲ್ಲಿದ್ದರು. 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 1,46,382 ಮತಗಳು ಚಲಾವಣೆಯಾಗಿದ್ದು, ಕಾಂಗ್ರೆಸ್ಗೆ 84,298 ಮತಗಳು, ಬಿಜೆಪಿಗೆ 56,410 ಮತಗಳು ಲಭಿಸಿದ್ದವು. ಕಳೆದ ಬಾರಿ 38.54% ಮತ ಗಳಿಸಿದ ಬಿಜೆಪಿ ಶೇಕಡಾ 37ಕ್ಕೆ ತೃಪ್ತಿಪಡಲಿದೆ. ಈ ಬಾರಿ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದ್ದ ಎಸ್ಡಿಪಿಐ ಬರೋಬ್ಬರಿ ಶೇಕಡಾ 8ರವರೆಗೆ ಮತಗಳನ್ನು ಬಾಚಿಕೊಳ್ಳಲಿದೆ ಎನ್ನಲಾಗುತ್ತಿದೆ. ಕಳೆದ ಬಾರಿ 57.59% ಮತ ಪಡೆದಿದ್ದ ಕಾಂಗ್ರೆಸ್ ಈ ಬಾರಿ ಶೇಕಡಾ 48ರಷ್ಟು ಮತಗಳಿಗೆ ಇಳಿಯಲಿದೆ ಎಂದು ಸಮೀಕ್ಷೆಯ ಅಂಕಿ ಅಂಶಗಳು ತೋರಿಸುತ್ತಿವೆ. ಈ ಬಾರಿ ಬಿಜೆಪಿ ಪಡೆಯಲಿರುವ ಮತ ಪ್ರಮಾಣ 31.6ರಿಂದ ಶೇಕಡಾ 38ರಷ್ಟು. ಬ್ರೇಕಿಂಗ್ ನ್ಯೂಸ್. ಈ ಬಾರಿಯ ಕಾಂಗ್ರೆಸ್ ಮತ ಪ್ರಮಾಣ 42ರಿಂದ 48. ಕಳೆದ ಬಾರಿ ಕಾಂಗ್ರೆಸ್ ಶೇಕಡಾ 57ರಷ್ಟು ಮತ ಗಳಿಸಿತ್ತು. ಸಮೀಕ್ಷೆಯಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡುವ ಕುರಿತು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಈ ಸಮೀಕ್ಷೆಯಲ್ಲಿ ಶೇಕಡಾ 82ರಷ್ಟು ಮಂದಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕಾಂಗ್ರೆಸ್ ನೀಡಬೇಕಾಗಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಶೇಕಡಾ 82ರಲ್ಲಿ ಶೇಕಡಾ 85 ಭಾಗ ನಾವು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಇದು ಚುನಾವಣಾ ಪೂರ್ವ ಮತದಾರರ ಸಮೀಕ್ಷೆ. ಇದು ಮತದಾನಕ್ಕೆ ಮುನ್ನ 3 ಹಂತಗಳಲ್ಲಿ ನಡೆಸಿದ ಸಮೀಕ್ಷೆಯಾಗಿದ್ದು, ಇದರ ಪ್ರಕಾರ ಕಾಂಗ್ರೆಸ್ ಸರಳ ಮತಗಳ ಮುನ್ನಡೆಯನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಡೆದಿದೆ. ಅಂತಿಮವಾಗಿ ಸಮೀಕ್ಷೆಯ ವಿವರಗಳನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕಾಂಗ್ರೆಸ್ 67,000ದಿಂದ 74,000, ಬಿಜೆಪಿ 50ರಿಂದ 61,000ದವರೆಗೆ ಮತಗಳನ್ನು ಪಡೆಯಲಿವೆ ಎಂದು ಸಮೀಕ್ಷೆಯ ಅಂಕಿ ಅಂಶಗಳು ತೋರಿಸ್ತವೆ. ಎಸ್ಡಿಪಿಐ 8,000ರಿಂದ 13,000 ಮತಗಳನ್ನು, ಇತರೆ 4ರಿಂದ 11,000ದವರೆಗೆ ಮತಗಳನ್ನು ಪಡೆಯಲಿವೆ ಎಂದು ಸಮೀಕ್ಷೆಯ ಅಂಕಿಅಂಶಗಳು ತೋರಿಸ್ತಿವೆ. ಈ ಪ್ರಕಾರ ಕಾಂಗ್ರೆಸ್ ಸರಳ ಮುನ್ನಡೆಯನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಡೆದಿದೆ ಎಂದು ಮತದಾರರ ಚುನಾವಣಾ ಪೂರ್ವ ಸಮೀಕ್ಷೆಯ ಅಂಕಿಅಂಶಗಳು ತೋರಿಸುತ್ತಿವೆ.